ನಮಸ್ಕಾರಗಳು. ಇದು ನಾನು ಮರುಪರಿಚಯಗೊಳಿಸುವಂತಹ ಸಮಯ ಅನ್ಕೊಳ್ತೀನಿ. ಯಾಕಂದ್ರೆ ಸುಮಾರು 5 ವರ್ಷಗಳ ನಂತರ ನನ್ನ ಒಂದು ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಇನ್ಫ್ಯಾಕ್ಟ್ ತುಂಬಾ ಜನ ನನ್ನ ಮೀಡಿಯಾ ಫ್ರೆಂಡ್ಸ್ ಕೇಳಿದ್ರು, ಎಲ್ಲಿ ಮರೆ ಆಗ್ಬಿಟ್ರ ನೀವು ಬರೀ ಸೀರಿಯಲ್ ಮಾಡ್ತಾ ಇದ್ದೀರಾ ಅಂತ. ಖಂಡಿತ ಇಲ್ಲ, ದೇವರ ಅನುಗ್ರಹ ಆದ್ರೆ ಎಲ್ಲವೂ ಆಗುತ್ತೆ ಅಂತ ಶರ್ಮಾ ಸರ್ ಅವಾಗಲೇ ಹೇಳಿದ್ರು. ಹಾಗೆ ಒಂಥರ ತಪಸ್ಸಿನ ಹಾಗೆ ಆಚಾರ್ಯ ಶ್ರೀ ಶಂಕರ ಸಿನಿಮಾ ಇವತ್ತು ಧ್ವನಿ ಸುರುಳಿ ಬಿಡುಗಡೆ ಹಾಗೂ ಟೀಸರ್ ಬಿಡುಗಡೆ ಆಗ್ತದೆ ಅಂತ ಹೇಳಿದ್ರೆ, ಇಷ್ಟು ವರ್ಷ ನಾವೆಲ್ಲ ಒಂದು ತಪಸ್ ಮಾಡಿದೀವಿ ಅದಕ್ಕೋಸ್ಕರ. ಮತ್ತೆ ನಾವು ಅನೇಕ ಸಿನಿಮಾಗಳಲ್ಲಿ ನಟಿಸುವಂತಹ ಅವಕಾಶಗಳು ಸಿಗುತ್ತೆ, ಬೇರೆ ಬೇರೆ ಪಾತ್ರಗಳು ಸಿಗುತ್ತೆ. ಈ ಹಿಂದೆ ನಾನು ಆಕ್ಷನ್ ಕೂಡ ಮಾಡಿದ್ದೇನೆ, ಕಾಮಿಡಿ ಜಾನ್ರಾ ಅಂಡ್ ಅಲ್ಲಿ ಇಲ್ಲಿ ವಿಲನ್ ಪಾತ್ರ ಎಲ್ಲ ಮಾಡಿದ್ದೇನೆ. ಆದ್ರೆ ಈ ಸಿನಿಮಾದಲ್ಲಿ ಬೀಂಗ್ ಅ ಟ್ರೈಲಿಂಗ್ವಲ್, ಕನ್ನಡ, ಸಂಸ್ಕೃತ ಹಾಗೂ ತೆಲುಗಿನಲ್ಲಿ ಇರುವಂತಹ ಸಿನಿಮಾ, ದಿಸ್ ವಾಸ್ ಮೋರ್ ಆರ್ ಲೆಸ್ ನನಗೆ ಒಂಥರ ಕಲಿಯೋ ಅವಕಾಶ ಇದರಲ್ಲಿ ಹೆಚ್ಚಿತ್ತು. ಯಾಕಂದ್ರೆ ಸಂಸ್ಕೃತದಲ್ಲೂ ನಾನು ಡೈಲಾಗ್ಸ್ ಹೇಳ್ಬೋದು, ತೆಲುಗಿನಲ್ಲೂ ನಾನು ಆರಾಮಾಗಿ ಹೇಳ್ಬೋದು, ಏನು ಅಡೆತಡೆ ಇದೆ ಅಂತ ನನಗೆ ಅರ್ಥ ಆಗಿದ್ದು ಈ ಸಿನಿಮಾದ ಮುಖಾಂತರ. ಮತ್ತೆ ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲೇ ಕಲಾವಿದರು ಹೆಚ್ಚಾಗಿ ಯೋಚನೆ ಮಾಡ್ತಾ ಇರ್ತೀವಿ, ಇದು ನನಗೆ ಹೆಚ್ಚಿನ ಹೆಸರು ತಂದ್ಕೊಡುತ್ತಾ, ವಿಲ್ ಇಟ್ ಗಿವ್ ಮಿ ಮೋರ್ ಅಪರ್ಚುನಿಟೀಸ್ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಆದ್ರೆ ಈ ಒಂದು ಲರ್ನಿಂಗ್ ಸ್ಕ್ವೇರ್ ಕೂಡ ಇದೆ ಇದರಲ್ಲಿ ಅಂತ ಹೇಳೋದು ಸಮಥಿಂಗ್ ವೆರಿ ಸ್ಯಾಟಿಸ್ಫೈಯಿಂಗ್, ಮನಸ್ಸಿಗೆ ತೃಪ್ತಿ ಕೊಡುವಂತಹ ಒಂದು ಪಾತ್ರವನ್ನ, ತಾಯಿ ಆರ್ಯಾಂಬೆ ಪಾತ್ರವನ್ನ ನನಗೆ ಪರಿಕಲ್ಪನೆ ಮಾಡಿಕೊಟ್ಟಂತಹ ಮತ್ತು ನನ್ನಲ್ಲಿ ನಂಬಿಕೆ ಇಟ್ಟು ನಾನು ಇದನ್ನ ಮಾಡಬಹುದು ಅಂತ ಹೇಳಿ ಅವಕಾಶ ಕೊಟ್ಟಂತಹ ರಾಜಾ ರವಿ ಸರ್ ಅವರಿಗೆ ನಾನು ನಿಜವಾಗ್ಲೂ ಧನ್ಯವಾದ ಹೇಳಲೇಬೇಕು. ಡಬ್ಬಿಂಗ್ ಸಮಯದಲ್ಲೂ ಅಷ್ಟೇ ನಾನು ತುಂಬಾ ಯೋಚನೆ ಮಾಡ್ತಾ ಇದ್ದೆ, ಸರ್ ನನ್ನಿಂದ ಆಗತ್ತಾ ಗೊತ್ತಿಲ್ಲ ನನಗೆ, ಸಂಸ್ಕೃತದಲ್ಲಿ ಎಸ್ಪೆಷಲಿ. ಯಾಕಂದ್ರೆ ಬಾಕಿ ಸಿನಿಮಾಗಳಲ್ಲಿ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಚೂರು ಹೌದಾ ಅಲ್ವಾ ಅಂತ ಮಿಸ್ ಆದ್ರೂ ಕೂಡ ಜನ ಕ್ಷಮಿಸ್ಬಿಡ್ತಾರೆ. ಆದ್ರೆ ಒಬ್ಬ ದೈವಿಕ ಪುರುಷನ ಬಗ್ಗೆ ಮಾಡ್ತಾ ಇರುವಂತಹ ಸಿನಿಮಾ ಅಥವಾ ದೇವರಿಗೆ ಸಂಬಂಧಪಟ್ಟ ಸಿನಿಮಾ, ಇದು ಆಲ್ರೆಡಿ ಸ್ಕ್ರಿಪ್ಚರ್ಸ್ ಅಲ್ಲಿ ಇರುವಂತಹ ಒಂದು ಸಿನಿಮಾ ನಾವು ಮಾಡ್ತಾ ಇದೀವಿ ಅಂತ ಹೇಳಿದಾಗ ಒಂದು ಚೂರು ತಪ್ಪಾಗುವಂತಹ ಅವಕಾಶ ಇರೋದಿಲ್ಲ. ಅಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆದ್ರೂ ಕೂಡ ಅದು ತುಂಬಾ ದೊಡ್ಡ ಮಿಸ್ಟೇಕ್ ತರ ಕಾಣಿಸ್ಬಿಡುತ್ತೆ. ಹಾಗಾಗಿ ಇಲ್ಲ, ಇದನ್ನ ಮಾಡಬಹುದು ಅಂತ ತುಂಬಾ ಕಾನ್ಫಿಡೆನ್ಸ್ ಕೊಟ್ಟಂತಹ ಸಿನಿಮಾ ನನಗೆ. ಇನ್ನು ಶೂಟಿಂಗ್ ಸಮಯದಲ್ಲಿ ಬೇಕಾದಷ್ಟು ಚಾಲೆಂಜ್ಗಳನ್ನ ಎದುರಿಸ್ತೀವಿ, ವೆದರ್ಗಳು ಸರಿ ಇರಲ್ಲ, ಮತ್ತೆ ಟ್ರಾವೆಲ್ ಮಾಡ್ಕೊಂಡು ಹೋಗಿರ್ತೀವಿ. ಆದ್ರೆ ಎಟ್ ದಿ ಎಂಡ್ ಆಫ್ ದ ಡೇ ಆಯ್ತಪ್ಪ, ನಾನಿವತ್ತು ಬಹಳ ಒಳ್ಳೆ ಪಾತ್ರ, ಒಳ್ಳೆ ಸೀನ್ಸ್, ಒಳ್ಳೆ ಒಂದು ನಾನೇ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನಾನು ಈ ಸಿನಿಮಾದಿಂದ ತಗೊಂಡಿದ್ದೀನಿ. ಅಂಡ್ ನನ್ನ ಸಹ ಕಲಾವಿದ್ರ ಬಗ್ಗೆ ನಾನು ಮಾತಾಡಲೇಬೇಕು. ಇದರಲ್ಲಿ ಶಂಕರರು ಅವರು ತಮ್ಮ ಒಂದು ಪತನವನ್ನು ತಗೊಂಡಾಗ, ಒಂದು ಅವರ ಮಾರ್ಗವನ್ನು ಸ್ವೀಕರಿಸಿದಾಗ, ಬಾಲಶಂಕರನಾಗಿ ಶರ್ಮಾ ಸರ್ ಅವರ ಸುಪುತ್ರ ಲಿಖಿತ್ ಶರ್ಮಾ ಅವರು ಇವತ್ತು ಈ ವೇದಿಕೆ ಮೇಲೆ ಪ್ರೆಸೆಂಟ್ ಇಲ್ಲ, ಬಟ್ ಬಹಳ ಅದ್ಭುತವಾಗಿ ಆ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅಷ್ಟೇ ಅಲ್ಲದೆ ಐ ಹ್ಯಾವ್ ಟು ಟಾಕ್ ಅಬೌಟ್ ಮೈ ಡಿಯರ್ ಫ್ರೆಂಡ್ಸ್ ಷಣ್ಮುಖ ಅಂಡ್ ಪವನ್. ನಿಜವಾಗಿ ಶೂಟಿಂಗ್ ಸಮಯದಲ್ಲಿ ನನ್ನ ತಮ್ಮಂದ್ರ ತರ ನನ್ನನ್ನು ನೋಡ್ಕೊಂಡಿದ್ದಾರೆ. ಇದು ಬಹಳಷ್ಟು ಕಡಿಮೆ ಕಲಾವಿದರಿಗೆ ಸಿಕ್ಕುವಂತಹ ಒಂದು ಭಾಗ್ಯ. ಇಡೀ ಸಿನಿಮಾ ತಂಡ ಕುಟುಂಬದ ತರ ನೋಡ್ಕೊಳ್ಳುವಂಥದ್ದು. ಅಂಡ್ ಇನ್ನೊಂದು ಸ್ಪೆಷಲ್ ಮೆನ್ಷನ್ ನಾನು ಮಾಡ್ಲೇಬೇಕಾಗಿರೋದು, ಇವತ್ತುವರೆಗೂ ನನ್ನ ಫೋನ್ ಅಲ್ಲಿ ಆ ಫೋಟೋ ತಗೊಂಡಿದ್ದೇನೆ ನಮ್ಮ ಸಿನಿಮಾಟೋಗ್ರಾಫರ್ ಸರ್. ಎಂತ ಅದ್ಭುತವಾದ ಲೈಟಿಂಗ್, ಒಂದೊಂದು ಫ್ರೇಮ್ ಕೂಡ ನಿಜವಾಗಿ ಫ್ರೇಮ್ ಮಾಡಿ ಇಡುವಂತಹ ಒಳ್ಳೆ ಕ್ಯಾಪ್ಚರ್ಗಳನ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಅಂಡ್ ಎಸ್, ಲುಕಿಂಗ್ ಫಾರ್ವರ್ಡ್ ಟು ಅ ವಂಡರ್ಫುಲ್ ಸಕ್ಸಸ್ಫುಲ್ ಸಿನಿಮಾ. ಅಂಡ್ ಅನಿರುದ್ಧ ಅವರು ಆಗಮಿಸಿದ್ದಾರೆ, ಈಗಾಗಲೇ ಅವ್ರ ಬಗ್ಗೆ ಮಾತಾಡಿದ್ದೀವಿ. ನಾನು ಹೇಳಬೇಕಾಗಿರುವಂಥದ್ದು ಹೆಚ್ಚಿನ ಅಂಶ ನಮ್ಮ ಗಣ್ಯರೆಲ್ಲರೂ ತಿಳಿಸಿದ್ದಾರೆ, ಹಾಗಾಗಿ ಧನ್ಯವಾದಗಳು. ವೇದಿಕೆ ಮೇಲಿರೋ ಗಣ್ಯರಿಗೆ, ವೇದಿಕೆ ಮುಂದಿರೋ ಎಲ್ಲ ಸ್ನೇಹಿತರಿಗೆ, ಪ್ರೀತಿ ಪಾತ್ರರಿಗೆ ನಮಸ್ಕಾರ. ನನಗೆ ಡೈರೆಕ್ಟರ್ ರವಿ ಸರ್ ಒಂದು 20 ವರ್ಷದ ಹಿಂದೆ ನನ್ನ ಮೊದಲನೇ ಸಿನಿಮಾ ಹಗಲು ವೇಷ ಬರ್ಬೂರ್ ಮೇಷ್ಟ್ರು ನಿರ್ದೇಶನ ಮಾಡಿದಾಗ ಅವಾಗಿದ್ದ ಪರಿಚಯ. ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ರು. ಈ ಸಿನಿಮಾಗೆ ಒಂದು ಪಾತ್ರ ಮಾಡಬೇಕು ಅಂತ ಕೇಳಿದಾಗ ನನಗೆ ಅವ್ರ ಬಗ್ಗೆ ಒಂದು ಭರವಸೆ ಇತ್ತು, ಅವ್ರು ಯಾವ ಪಾತ್ರ ಕೊಟ್ಟರು ಒಂದು ಒಳ್ಳೆಯ ಪಾತ್ರ ಕೊಡ್ತಾರೆ ಅಂತ. ಆದ್ರೆ ನನಗೆ ತುಂಬಾ ಆಶ್ಚರ್ಯವಾಗಿ
ಒಂದು ವರನೇ ಅಂತ ಹೇಳ್ಬೋದು, ಭಗವಂತನ ವರ. ಈ ಸಿನಿಮಾ ನಡೆಸ್ತಾ ಇರೋದೇ ಒಂದು ದೊಡ್ಡ ಭಾಗ್ಯ. ಮತ್ತೆ ಈ ಸಿನಿಮಾದಲ್ಲಿ ಒಂದು 3 ಪಾತ್ರ, ಅಂದ್ರೆ ಶಿವ ಬೇರೆ ಬೇರೆ ಅವತಾರದಲ್ಲಿ ಚಾಂಡಾಲಾಗಿ ಬರ್ತಾನೆ, ಇನ್ನೊಂದ್ ಕಡೆ ಶಂಕರಾಚಾರ್ಯ ತಂದೆಯ ಕನಸಿನಲ್ಲಿ ಬ್ರಾಹ್ಮಣನಾಗಿ ಬರ್ತಾನೆ. ಈ 3 ಪಾತ್ರವನ್ನ ನಿರ್ವಹಿಸುವಂತ ಒಂದು ವರವನ್ನೇ ನನಗೆ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಈ ವಿಷಯದಲ್ಲಿ ನಾನು ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಸದಾ ಚಿರಋಣಿಯಾಗಿರ್ತೀನಿ. ಇಂಥ ಒಂದು ಸಿನಿಮಾದಲ್ಲಿ ಇಂಥ ಅವಕಾಶ ಎಲ್ರಿಗೂ ಸಿಗೋದಿಲ್ಲ. ನಾನು ಮೊದಲನೇ ಸಾರಿ ಶಿವನ ಪಾತ್ರ ಹಾಕಿದ್ದು. ಈಗ ಪ್ರಥಮ ಅವ್ರು ಹೇಳ್ತಾ ಇದ್ರು, ಅವರ ಫೋನಲ್ಲಿ ಫೋಟೋ ಇದೆ ಅಂತ. ನಾನು ಆ ಶಿವನ ಪಾತ್ರದ ಆ ಫೋಟೋನ ನಾನು ಇಟ್ಕೊಂಡು ಪ್ರತಿದಿನ ನೋಡ್ತೀನಿ. ನಾನು ಅನ್ನೋದಕ್ಕಲ್ಲ, ನನ್ನನ್ನು ಇಷ್ಟು ಚೆನ್ನಾಗಿ ರೂಪಿಸಿದ್ರಲ್ಲ ಅವ್ರೆಲ್ರಿಗೂ ನಾನು ದಿನ ನಮಸ್ಕಾರ ಮಾಡ್ತೀನಿ. ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಆ ಮೇಕಪ್ ಮಾಡಿದವ್ರಿಗೆ, ಅವರೆಲ್ಲರೂ ಪ್ರತಿದಿನ ನೆನ್ಸ್ಕೋತೀನಿ. ಗೊತ್ತಿಲ್ಲ ಎಷ್ಟೊಂದು ಹೀಗೆ ನಮ್ಗೆ ನಾನೇನು ಅಂತ ನಮ್ಗೆ ಗೊತ್ತಿರೋದಿಲ್ಲ. ಈ ಪಾತ್ರ ನೀನ್ ಮಾಡ್ಬೋದು ಅಂತ ಕೊಡೋದು. ಅದಕ್ಕೆ ನಾವು ಇಂಡಸ್ಟ್ರಿ ಸಾಮಾನ್ಯ ಪ್ರೊಡ್ಯೂಸರು ತಂದೆ ಇದ್ದ ಹಾಗೆ, ನಿರ್ದೇಶಕರು ತಾಯಿ ಇದ್ದ ಹಾಗೆ ಅಂತೀವಿ. ಆ ತಾಯಿಯೇ ನಮ್ಮನ್ನು ಗುರುತಿಸಿ ಈ ಪಾತ್ರ ನೀನ್ ಮಾಡಬಹುದು ಅಂತ ಕೊಟ್ಟಿರೋದು. ಸೊ ಹಾಗೆ ಮಾತು ಪಿತೃ ಸಮಾಜವಾದ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇದು ನನ್ನ ಜೀವನದಲ್ಲಿ ಒಂದು ಮೆಮೊರಬಲ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಗೊತ್ತಾಗ್ತಾ ಇಲ್ಲ. ಇಂಥ ಒಂದು ಅದ್ಭುತವಾದಂತಹ ಆಚಾರ್ಯ ಶ್ರೀ ಶಂಕರರ ಪಾತ್ರದಲ್ಲಿ ನಟಿಸುವಂತಹ ಒಂದು ಯೋಗ ನಾನು ಈ ಜನ್ಮದಲ್ಲಿ ಮಾಡಿದ ಪುಣ್ಯದಂತೂ ಬಂದಿದ್ದಲ್ಲ, ಪೂರ್ವ ಜನ್ಮದಲ್ಲಿ ಮಾಡಿದ ಪುಣ್ಯ ಫಲ ಇರ್ಬೋದು ಇದು ಅಂತ ನಾನು ಅನ್ಕೋತೀನಿ. ಯಾಕೆಂತಂದ್ರೆ ನನಗೆ ಯಾವುದೇ ಈ ಆಕ್ಟಿಂಗ್ ಇರ್ಬೋದು ಅದ್ರ ಬಗ್ಗೆ ಏನೂ ನನಗೆ ಗೊತ್ತಿಲ್ಲದಿರುವಂತ ವ್ಯಕ್ತಿ ನಾನು. ನನ್ನ ವೃತ್ತಿ ಪುರೋಹಿತ್ಯ, ಪೂಜೆ ಮಾಡುವಂತ ಒಂದು ವೃತ್ತಿಯಲ್ಲಿ ನಾನಿದ್ದವನು. ಅಂತಹ ಸಂದರ್ಭದಲ್ಲಿ ಒಮ್ಮೆ ನಮ್ಮ ಡೈರೆಕ್ಟರ್ ಅಂತ ಸನ್ಮಾನ್ಯ ಶ್ರೀ ರವಿ ಸರ್ ದೇವಸ್ಥಾನಕ್ಕೆ ಬಂದು ನನ್ನನ್ನು ನೋಡಿ, ಈ ಒಂದು ಶಂಕರ ಪಾತ್ರಕ್ಕೆ ನೀವು ತುಂಬಾ ಸೆಟ್ ಆಗ್ತೀರಾ, ನೀವು ಒಂದ್ಸತಿ ಬಂದು ನಮ್ಗೆ ಸ್ಕ್ರೀನ್ ಟೆಸ್ಟ್ ಮಾಡಿಸ್ಬೇಕು ಅಂತ ಕೇಳ್ಕೊಂಡ್ರು. ನಾನು ಹೇಳಿದೆ, ಸ್ವಾಮಿ ನಮ್ಗೆ ಇದೆಲ್ಲ ಗೊತ್ತಾಗೋದಿಲ್ಲ, ನಾವು ಇಂಥ ಫಿಲ್ಮು ಪಿಕ್ಚರ್ ಇದರಿಂದೆಲ್ಲ ದೂರ ಸ್ವಾಮಿ, ನಾವು ಪೂಜೆ ಮಾಡುವಂತವ್ರು. ನಿಮ್ಮ ಮನೇಲಿ ಏನಾದ್ರು ಹೋಮ ಇದ್ರೆ ಹೇಳಿ ಬಂದ್ ಮಾಡ್ಕೊಡ್ತೀನಿ, ಪಿಕ್ಚರ್ ವಿಷಯ ಬೇಡ, ನನ್ಗೇನು ಗೊತ್ತಿಲ್ಲ ಅಂತ ಕೇಳಿದೆ. ಸರ್ ನೀವು ಬರ್ಬೇಕು ನೀವು ಅಂತೇಳಿ ಆತ್ಮೀಯವಾಗಿ ಕೇಳ್ಕೊಂಡಾಗ ಸರಿ ಅಂತ ಹೇಳ್ಬಿಟ್ಟು ನಮ್ಮ ಶ್ರೀಮತಿ ಅವರು ಪ್ರೋತ್ಸಾಹ ಕೊಟ್ರು. ಇಬ್ರು ಹೋಗಿ ಒಂದ್ಸತಿ ಸ್ಕ್ರೀನ್ ಟೆಸ್ಟ್ ಮಾಡಿಸಿದ್ವಿ. ಸ್ಕ್ರೀನ್ ಟೆಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ, ನೀವು ಪಾತ್ರ ಮಾಡಲೇಬೇಕು, ನೀವು ಒಂದ್ಸತಿ ನಾನು ನಿಮ್ಗೆ ಆಕ್ಟಿಂಗ್ ಎಲ್ಲ ಹೇಳ್ಕೊಡ್ತೀನಿ, ನೀವು ಬರಲೇಬೇಕು ಅಂತ ಮತ್ತೆ ಕೇಳ್ಕೊಂಡ್ರು. ಆಯ್ತು ಅಂತ ಹೋಗಿ ಅವರು ಎಲ್ಲವನ್ನೂ ನನ್ಗೆ ಕಲ್ಸ್ಕೊಟ್ರು. ಸುಮಾರು 1-2 ತಿಂಗಳ ಕಾಲ ನನಗೆ ಟ್ರೈನಿಂಗ್ ಮಾಡಿದ್ದಾರೆ ಅವರು. ಮನೆಗೆ ಬಂದು ಬಹುಶಃ ಈ ಆಡಿಟೋರಿಯಂನಲ್ಲಿ ಆಡ್ ಮ್ಯಾನ್ ಔಟ್ ಅಂದ್ರೆ ನಾನೇ ಇರ್ಬೋದು. ಯಾಕಂದ್ರೆ ಈ ಒಂದು ಸಿನಿಮಾ ರಂಗದ ಏನು ಜಗತ್ತಿದೆ, ಅದಕ್ಕೆ ನಮಗೆ ಬಹುಶಃ ಬೇರೆ ಬೇರೆ ಸಂದರ್ಭಗಳಲ್ಲಿ ಸಂಪರ್ಕ ಬರ್ತಿತ್ತು. ಆದ್ರೆ ನಾವು ಆ ಸಿನಿಮಾ ರಂಗಕ್ಕೆ ನೋಡೋದು ಕೇವಲ ಸ್ಕ್ರೀನ್ ಮೇಲೆ. ಆದ್ರೆ ಭಾರತದ ಒಂದು ಸಿನಿಮಾ ಏನಿದೆ, ಅದು ಬಾಲಿವುಡ್ ಇರ್ಲಿ, ಟಾಲಿವುಡ್ ಇರ್ಲಿ, ಅಥವಾ ಯಾವುದು ಕಾಲಿವುಡ್ ಇರ್ಲಿ, ಅದು ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಸಾಫ್ಟ್ ಪವರ್. ಇಂಟರ್ನ್ಯಾಷನಲ್ ರಿಲೇಷನ್ಸ್ಗಳಲ್ಲಿ, ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಸಿನಿಮಾವನ್ನು ಒಂದು ಸಾಫ್ಟ್ ಪವರ್ ಅಂತ ಹೇಳ್ತಾರೆ. ಅಂಥ ಒಂದು ಸಿನಿಮಾ ರಂಗಕ್ಕೆ ನಮಗೆ ಓದಿ ಕೇಳಿ ತಿಳಿದು ವಿಷಯ ಬಹಳ ಬಹಳ ಕಷ್ಟಪಡಬೇಕಾಗ್ತದೆ. ನಾವು 3 ತಾಸು 2.5 ತಾಸು ಸ್ಕ್ರೀನ್ ಮೇಲೆ ಸಿನಿಮಾ ಥಿಯೇಟರ್ಗಳಲ್ಲಿ ಅದನ್ನ ನೋಡಿ ಎಂಜಾಯ್ ಮಾಡಿ ಹೋಗ್ಬಿಡ್ತೀವಿ. ಆದ್ರೆ ಅದರ ಹಿಂದೆ ಇರ್ತಕ್ಕಂಥ ಪರಿಶ್ರಮ ಬಹಳ ಇರುತ್ತೆ, ಅದು ನಮಗೆ ಗೊತ್ತಿದೆ. ಇಟ್ ಇಸ್ ಲೈಕ್ ಎ ಗ್ಯಾಂಬಲ್ ಅಂತ ಹೇಳ್ತಾರೆ. ಸೊ ಅಂಥ ಒಂದು ಇದರಲ್ಲಿ ಬಹಳ ಎಸ್ಟಾಬ್ಲಿಷ್ಡ್ ಪ್ರೊಡ್ಯೂಸರ್ ಒಬ್ರು, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ 30-40 ವರ್ಷದ ನಂತರ ಬಹಳ ದೊಡ್ಡ ಧೈರ್ಯ ಮಾಡಿದ್ರು. ರಾಮಾನಂದ್ ಸಾಗರ್ ಅವರು, ತಮಗೆಲ್ಲ ಗೊತ್ತಿರಬಹುದು, ರಾಮಾಯಣ ಟಿವಿ ಸೀರಿಯಲ್ ಮಾಡಿದ್ರು. ಅವರು ಅದನ್ನು ಮಾಡುವಾಗ ಅವರಿಗೆ ಬಂದಂಥ ರೆಸಿಸ್ಟೆನ್ಸ್, ಅದು ಏನಿದೆ, ಎಲ್ಲಾ ರೀತಿಯ ರೆಸಿಸ್ಟೆನ್ಸ್, ಅವರು
ನಾನು ಅವರು ಇಂಟರ್ವ್ಯೂ ಕೇಳಿದ್ದೇನೆ, ಒಂದು ಟಿವಿ ಇಂಟರ್ವ್ಯೂದಲ್ಲಿ. ಅದು ಬಹಳ ಕೇಳಿದ್ರೆ ಮನುಷ್ಯನ ಹತ್ರ ಡಿಟರ್ಮಿನೇಷನ್ ಮತ್ತು ಗ್ರಿಟ್ ಬೇಕು. ಇಂಥ ಒಂದು ದೊಡ್ಡ ಸೀರಿಯಲ್ ರಾಮಾಯಣದಂಥದ್ದು ಮಾಡಬೇಕು ಅಂತಂದ್ರೆ ಅಂತ ನಾನು ಒಂದು ಕನ್ಕ್ಲೂಷನ್ ಬಂದಿದ್ದೆ. ಆದರೆ ರಾಮಾಯಣ ಆದ ಮೇಲೆ ಬೆಳಗ್ಗೆ 9 ಗಂಟೆಗೆ ಇಡೀ ಭಾರತ ದೇಶ ತನ್ನ ಮನೆಯಲ್ಲಿ ಟಿವಿ ಸ್ಕ್ರೀನ್ಗಳ ಎದುರಿಗೆ ಕೂಡ್ತಿತ್ತು. ಮದುವೆಗಳ ಮುಹೂರ್ತಗಳನ್ನು ಬದಲಾವಣೆ ಮಾಡ್ತಿತ್ತು. ರಾಮಾಯಣ ಇದೆ 9ರಿಂದ 10ರವರೆಗೆ ನಾವು ಬರೋದಿಲ್ಲ ಅಂತ ಜನ ಹೇಳ್ತಿದ್ರು. ಇಟ್ಸ್ ಎ ಫ್ಯಾಕ್ಟ್. ನಾನೇನು ಸುಳ್ಳು ಹೇಳ್ತಾ ಇಲ್ಲ, ಯಾಕಂದ್ರೆ ನಾವು ಅವಾಗ ಕಾಲೇಜ್ನಲ್ಲಿ ಓದ್ತಾ ಇದ್ದೀವಿ, ನಮಗೆ ಗೊತ್ತದು. ಅಂಥ ಒಂದು ಕ್ರಾಂತಿ ಅವರು ತಂದಿದ್ರು. ಅದಕ್ಕೆ ಬಹಳ ಜನ ಅವರಿಗೆ ಹೇಳಿದ್ರು, ನೀವು ಒಂದು ಬಹಳ ಡ್ರೈ ಟಾಪಿಕ್, ರಾಮ ಸೀತಾ ಅವೆಲ್ಲ ಯಾರು ನೋಡ್ತಾರೆ ಈಗಿನ ಕಾಲದಲ್ಲಿ? ನೀವು ಸಿನಿಮಾ ಅಂದ್ರೆ ಅಥವಾ ಸೀರಿಯಲ್ ಅಂದ್ರೆ ರೊಮ್ಯಾಂಟಿಕ್ ಇರಬೇಕು, ಅಥವಾ ಫೈಟ್ ಇರಬೇಕು, ಅಥವಾ ಕ್ರಿಮಿನಲ್ ಓರಿಯೆಂಟೆಡ್ ಇರಬೇಕು, ಅಂದಾಗ ಅದಕ್ಕೆ ಏನಾದ್ರೂ ಒಂದು ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಿದ್ರಂತೆ. ಆದ್ರೆ ಆ ರಾಮಾಯಣ ಎಲ್ಲ ರೆಕಾರ್ಡ್ಸ್ ಬ್ರೇಕ್ ಮಾಡಿತ್ತು. ಆ ನಂತರ ಮಹಾಭಾರತ ಬಂತು. ಆದ್ರೆ ನನ್ನ ನಾಲೆಜ್ ಪ್ರಕಾರ 75 ವರ್ಷ 78 ವರ್ಷ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಕೂಡ ಯಾವ ಭಾಷೆಯಲ್ಲಿ ಕೂಡ ಹಿಂದೂ ಧರ್ಮದ ಒಂದು ರಕ್ಷಕ ಅಂತ ಏನು ಜನ್ಮ ತಗೊಂಡಿದ್ರು ನಮ್ಮ ಆಚಾರ್ಯ ಶ್ರೀಶಂಕರ ಅವರು, ಅವರ ಬಗ್ಗೆ ಯಾವ ಸಿನಿಮಾ ಆಗಿಲ್ಲ. ಶರ್ಮಾ ಅವರೇ ನನಗೆ ಹೇಳ್ಬೇಕು ಇದ್ರ ಬಗ್ಗೆ. ಅಂತ ಒಂದು ಧೈರ್ಯ ಶ್ರೀ ಶರ್ಮಾ ಅವರು ಮತ್ತು ಯಮನೂರ್ ಕ್ರಿಯೇಷನ್ಸ್ ಅವರು ಮಾಡಿದ್ದಾರೆ ಅಂದ್ರೆ ಅದು ಸಾಮಾನ್ಯವಾದ ವಿಷಯ ಅಲ್ಲ. ಅಂಥ ಒಂದು ಆ ಧೈರ್ಯಕ್ಕೆ ಶ್ರೀಶಂಕರ ಅಂದ್ರೆ ಸಾಕ್ಷಾತ್ ಪರಮಾತ್ಮನೇ. ಶ್ರೀಕೃಷ್ಣ ಹೇಳಿದಂತೆ ಅವರು ಯಾವಾಗ ಜಗತ್ತಿನಲ್ಲಿ ಪಾಪ ಹೆಚ್ಚಾಗುತ್ತೆ ಅವಾಗ ನಾನು ಬಂದು ಜನ್ಮ ತಗೊಳ್ತೀನಿ ಅಂತ ಹೇಳ್ತಾರಲ್ಲ, ಆ ರೀತಿ ಶಂಕರ ಅವರು ಹಿಂದೂ ಧರ್ಮಕ್ಕೆ ಡೇಂಜರ್ ಇತ್ತು, ಅವಾಗ ಹಿಂದೂ ಧರ್ಮವನ್ನು ಉಳಿಸ್ಲಿಕ್ಕೆ ಜನ್ಮ ತಗೊಂಡಿದ್ದಾರೆ ಅಂತ ನಾವು ಓದಿದ್ದು. ಮತ್ತೆ ಅದು ಫ್ಯಾಕ್ಟ್ ಕೂಡ. ಅಂಥ ಒಂದು ಸಾಕ್ಷಾತ್ ಪರಮಾತ್ಮನ ಬಗ್ಗೆನೆ ಇವರು ಈಗಿನ ಒಂದು ಝಡ್ ಅಂತ ಏನ್ ಹೇಳ್ತೀವಿ, ಜಿ ಅಂತ ಏನ್ ಹೇಳ್ತೀವಿ, ಜನರೇಷನ್ ಝಡ್ ಅಂತ ಅಂದ್ರೆ ಈಗಿನ ಯಂಗ್ ಜನರೇಷನ್ ಏನಿದೆ ಅವರಿಗೆ ಭಾರತದ ಸಂಸ್ಕೃತಿಯ ಬಗ್ಗೆ, ಭಾರತದ ಕಲ್ಚರ್ ಬಗ್ಗೆ, ಭಾರತದ ಲಿಗಸಿ ಬಗ್ಗೆ ಮತ್ತು ಹೆರಿಟೇಜ್ ಬಗ್ಗೆ ಗೊತ್ತಾಗ್ಬೇಕಂದ್ರೆ ಅವರಿಗೆ ಒಂದು ಈಗಿನ ಪೀಳಿಗೆ ಏನಿದೆ ಅದು ಸುಮ್ಮನೆ ಒಪ್ಪೋದಿಲ್ಲ. ಅದಕ್ಕೆ ಒಂದು ಪ್ರತಿಯೊಂದಕ್ಕೆ ಸೈಂಟಿಫಿಕ್ ಪ್ರೂಫ್ ಬೇಕು ಅಂತ ಕೇಳ್ತಾರೆ. ಆದ್ರೆ ನಾನು ಜಸ್ಟ್ ಕೆಲವೊಂದು ಕ್ಷಣಗಳ ಹಿಂದೆ ಹೇಳಿದ ಹಾಗೆ ಸಿನಿಮಾ ಇಸ್ ಎ ಸಾಫ್ಟ್ ಪವರ್. ಸೊ ಆ ಸಾಫ್ಟ್ ಪವರ್ ಮೂಲಕ ಈ ಒಂದು ಸಂಸ್ಕೃತಿಯ ನಾಲೆಜ್ ಅನ್ನು ಬೆಳೆಸಲಿಕ್ಕೆ ಶ್ರೀ ಶರ್ಮಾ ಅವರು ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಖಂಡಿತವಾಗಿ ಪೂರ್ಣ ಯಶಸ್ಸು ಸಿಗುತ್ತೆ ಮತ್ತು ಅಂತ ಒಂದು ಪ್ರಾರ್ಥನೆ ನನ್ನ ವತಿಯಿಂದ ಕೂಡ ದೇವರಲ್ಲಿ ಇದೆ ಅಂತ ಹೇಳುತ್ತಾ ಅವರಿಗೆ ಶುಭವನ್ನು ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.